ಮತ್ತೆ ಮುನ್ನೆಲೆಗೆ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಯೋಜನೆ 1466 ಎಕರೆ ಅರಣ್ಯ ಬಳಕೆಗೆ ಅನುಮತಿ ಕೋರಿ ಅರ್ಜಿ. ಬಹು ನಿರೀಕ್ಷಿತ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಕರಾವಳಿ ಬಯಲುಸೀಮೆಯನ್ನು ಸೇರಿಸೋ ರೈಲು ಮಾರ್ಗ 1466 ಎಕರೆ ಅರಣ್ಯ ಬಳಕೆಗೆ ರೈಲ್ವೆ ಇಲಾಖೆಯಿಂದ ಅರ್ಜಿ. ರಾಷ್ಟ್ರೀಯ ವನ್ಯಜೀವಿ ಮಂಡಳಿಗ ಉನ್ನತಾಧಿಕಾರ ಸ್ಥಾಯಿ ಸಮಿತಿಗೆ ಅರ್ಜಿ. ಪಶ್ಚಿಮ ಘಟ್ಟದ ದಟ್ಟ ಕಾಡಿನ ನಡುವೆ ಸಾಗಬೇಕಾಗಿರೋದು ಈ ರೈಲು ಮಾರ್ಗ. ಹುಬ್ಬಳ್ಳಿಯಿಂದ ಅಂಕೋಲದವರೆಗೆ 167 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ. ದಶಕಗಳ ಬೇಡಿಕೆ ಆಗಿರೋದು ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ. 163 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ 97 ಕಿಲೋಮೀಟರ್ ಅರಣ್ಯದಲ್ಲಿಗೆ ಸಾಗಲಿದೆ. ಡಿಪಿಆರ್ನಂತೆ ಈ ಮಾರ್ಗದಲ್ಲಿ ಒಟ್ಟು 57 ಸುರಂಗ ನಿರ್ಮಾಣ. ಶೀಘ್ರವೇ ಅರಣ್ಯ ಇಲಾಖೆ ಅನುಮೋದನೆ ನೀಡಬೇಕು ಎಂದು ಜನರ ಒತ್ತಾಯ. ಹುಬ್ಬಳ್ಳಿ ಅಂಕೋಲಾ ಲಾಸ್ಟ್ ಇಯರ್ ನಾವು ಅದನ್ನು DPR ರೈಲ್ವೆ ಬೋರ್ಡಿಗೆ ಸಲ್ಲಿಕೆ ಆಗಿದೆ. 2025ನಲ್ಲಿ ಸಲ್ಲಿಕೆ ಆಗಿದೆ. ಸೊ ಅಲ್ಲಿಂದ ಈಗ ಡಿಸಿಷನ್ ತೊಗೋಬೇಕಾಗಿದೆ. ಅಲ್ಲಿ ಯಾವಾಗ ಡಿಸಿಷನ್ ತೊಗೊತಾರೆ ಅದರದ್ದು ಕಾಸ್ಟ್ ಬೇರಿಂಗ್ ಏನಾಗುತ್ತೆ, ಏನು ಆಲ್ಮೋಸ್ಟ್ ಮೋರ್ ದ್ಯಾನ್ 17,000 crores ಇದೆ ಅದು ಕಾಸ್ಟ್ ಆಫ್ ದ ಪ್ರಾಜೆಕ್ಟ್. ಸೊ ಅದ್ರ ಬೇಸದ ಮೇಲೆ ಅಲ್ಲಿ ರೈಲ್ವೆ ಬೋರ್ಡ್ದು ಏನು ಡಿಸಿಷನ್ ಬರುತ್ತೆ ಅದ್ರ ಮೇಲೆ. ಹುಬ್ಬಳ್ಳಿ ಅಂಕೋಲಾ ಲಾಸ್ಟ್ ಇಯರ್ ನಾವು ಅದನ್ನು DPR ರೈಲ್ವೆ ಬೋರ್ಡಿಗೆ ಸಲ್ಲಿಕೆ ಆಗಿದೆ. 2025ನಲ್ಲಿ ಸಲ್ಲಿಕೆ ಆಗಿದೆ. ಸೊ ಅಲ್ಲಿಂದ ಈಗ ಡಿಸಿಷನ್ ತೊಗೋಬೇಕಾಗಿದೆ. ಅಲ್ಲಿ ಯಾವಾಗ ಡಿಸಿಷನ್ ತೊಗೊತಾರೆ ಅದರದ್ದು ಕಾಸ್ಟ್ ಬೇರಿಂಗ್ ಏನಾಗುತ್ತೆ, ಏನು ಆಲ್ಮೋಸ್ಟ್ ಮೋರ್ ದ್ಯಾನ್ 17,000 crores ಇದೆ ಅದು ಕಾಸ್ಟ್ ಆಫ್ ದ ಪ್ರಾಜೆಕ್ಟ್. ಸೊ ಅದ್ರ ಬೇಸದ ಮೇಲೆ ಅಲ್ಲಿ ರೈಲ್ವೆ ಬೋರ್ಡ್ದು ಏನು ಡಿಸಿಷನ್ ಬರುತ್ತೆ ಅದ್ರ ಮೇಲೆ. ಹುಬ್ಬಳ್ಳಿ ಅಂಕೋಲಾ ಲಾಸ್ಟ್ ಇಯರ್ ನಾವು ಅದನ್ನು DPR ರೈಲ್ವೆ ಬೋರ್ಡಿಗೆ ಸಲ್ಲಿಕೆ ಆಗಿದೆ. 2025ನಲ್ಲಿ ಸಲ್ಲಿಕೆ ಆಗಿದೆ. ಸೊ ಅಲ್ಲಿಂದ ಈಗ ಡಿಸಿಷನ್ ತೊಗೋಬೇಕಾಗಿದೆ. ಅಲ್ಲಿ ಯಾವಾಗ ಡಿಸಿಷನ್ ತೊಗೊತಾರೆ ಅದರದ್ದು ಕಾಸ್ಟ್ ಬೇರಿಂಗ್ ಏನಾಗುತ್ತೆ, ಏನು ಆಲ್ಮೋಸ್ಟ್ ಮೋರ್ ದ್ಯಾನ್ 17,000 crores ಇದೆ ಅದು ಕಾಸ್ಟ್ ಆಫ್ ದ ಪ್ರಾಜೆಕ್ಟ್. ಸೊ ಅದ್ರ ಬೇಸದ ಮೇಲೆ ಅಲ್ಲಿ ರೈಲ್ವೆ ಬೋರ್ಡ್ದು ಏನು ಡಿಸಿಷನ್ ಬರುತ್ತೆ ಅದ್ರ ಮೇಲೆ. ಹುಬ್ಬಳ್ಳಿ ಅಂಕೋಲಾ ಲಾಸ್ಟ್ ಇಯರ್ ನಾವು ಅದನ್ನು DPR ರೈಲ್ವೆ ಬೋರ್ಡಿಗೆ ಸಲ್ಲಿಕೆ ಆಗಿದೆ. 2025ನಲ್ಲಿ ಸಲ್ಲಿಕೆ ಆಗಿದೆ. ಸೊ ಅಲ್ಲಿಂದ ಈಗ ಡಿಸಿಷನ್. ಹುಬ್ಬಳ್ಳಿ ಅಂಕೋಲಾ ಬ್ರಾಡ್ಗೇಜ್ ಮಾಡೋದ್ರಿಂದ ಕರಾವಳಿ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಬಹಳ ದೊಡ್ಡ ಅಭಿವೃದ್ಧಿ ಉತ್ತೇಜನ ಸಿಗ್ತದೆ ಅಂತೇಳಿ ದಿವಂಗತ ಗೌರವಾನ್ವಿತ ಪ್ರಧಾನಮಂತ್ರಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರು ಅದರ ಶಂಕುಸ್ಥಾಪನೆ ನೆರವೇರಿಸಿ ಸುಮಾರು 2 ದಶಕದಿಂದ ಮುನ್ನೆಚ್ಚರಿಕೆ ಆಗಿದೆ. ಉತ್ತರ ಕರ್ನಾಟಕ ಏನಾರು ಆಗಬೇಕಂದ್ರೆ ಅನೇಕ ವಿಘ್ನ ಬರ್ತಾವೆ. ಅದ ನಮ್ಮ ಕೊಂಕಣ ರೈಲ್ವೆ ಮಾಡಿದಾಗ ಸಾವಿರಾರು ಗಿಡ ಕಡಿದ್ರು ಅವ್ರು ಯಾರೂ ಒಂದು ಚಕಾರ ಎತ್ತಲಿಲ್ಲ. ಇವತ್ತು ರೈಲ್ವೆ ಮಂಡಳಿ ಸುಮಾರು 1400 ಎಕರೆ ಜಮೀನನ್ನು ತೆಗೆದು ಮತ್ತು ಡಿಫಾರೆಸ್ಟ್ ಮಾಡಿ ಮತ್ತು ಸಸಿ ನೆಡುವಂಥ ಒಂದು ಪ್ರಾಮಿಸ್ ಕೊಟ್ಟರು ಸಹ ಇವತ್ತು ಎನ್ವೈರ್ಮೆಂಟ್ ಆಗಲಿ ಅಥವಾ ಸಂಬಂಧಪಟ್ಟ ಮಂತ್ರ ಆದಷ್ಟು ಬೇಗನೆ ಕ್ಲಿಯರೆನ್ಸ್ ಕೊಟ್ಟು ಕೇಂದ್ರ ಸರ್ಕಾರದಲ್ಲಿರುವಂಥ ನಮ್ಮ ಮಂತ್ರಿಗಳು ಅದರ ಮೇಲೆ ತಮ್ಮ ಪ್ರಭಾವ ಬೀರಿ ಈ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಿದು ದೊಡ್ಡ ಪ್ರಾಜೆಕ್ಟ್ ಮಾಡುವಂಥ ಒಂದು ಕನಸು ಕಂಡಿದ್ರು. ಅದನ್ನು ನನಸು ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಮತ್ತು ವಿಶೇಷವಾಗಿ ಈ ಪ್ರಾಜೆಕ್ಟ್ ಆದರೆ ಕರಾವಳಿ ಕರ್ನಾಟಕದ ನಮ್ಮ ಭಾಗಕ್ಕೆ ಭಾಳ ದೊಡ್ಡ ಉತ್ತೇಜನ ಸಿಗ್ತದೆ ಅಂತೇಳಿ ತಮ್ಮ ಮುಖಾಂತರ ಕೇಂದ್ರ ಸರ್ಕಾರ